ವೈಷ್ಣವಿ ಅದಕ್ಕೆ ಶಮಂತಣ್ಣನ್ ಗಾರ ಹಾಕೋ ಬದಲು ವಿಕ್ಕಿ ಭವನ್ ಗಾರ ಹಾಕ್ಬಿಟ್ರೆ ದೋಸ್ತ ಇಲ್ಲಿಗೆ ಅದು ದೋಸ್ತ ಸ್ವಲ್ಪ ಎದೆ ಉರಿ ಹತ್ರ ಆಗ್ತದೆ ಬಂದು 2 ನಿಮಿಷ ಲೋ ಮಗ ನೀನ್ ಹಿಂಗ್ ಮುಖ ತಿರುಗಿಸೋದ್ರಿಂದ ನನಗ್ ನೋವು ಗೊತ್ತಾಗಲ್ಲ ನಿಜ, ಆದ್ರೆ ನಿನಗೆ ನೋವು ಗೊತ್ತಾಗುತ್ತೆ ತಾನೆ. ಲೋ ಹಿಂಗೆಲ್ಲ ಮಾಡ್ಬೇಡ್ವೋ, ಇದರಿಂದ ನಿನಗೆ ವಯಸ್ಸಿಗೆ ಇಬ್ರಿಗೂ ಯಾಕೆ ಹಿಂಗ್ ನೋವು ಕೊಡ್ತಿದ್ಯಾ ಗೊತ್ತಾಗ್ತಾ ಇಲ್ಲ. ರಾಜು ಏನೇನೋ ಮಾತಾಡ್ಬೇಡ, ಸುಮ್ಮನಿರೋ ಇಲ್ಲ ಹೊರಡು. ಆಗಲ್ಲ ಕಣ, ನಿನ್ನ ಈ ಪರಿಸ್ಥಿತಿಲಿ ನೋಡ್ಕೊಂಡು ನಾನು ಎಲ್ಲಿಗೂ ಹೋಗಲ್ಲ. ಸರಿ ಇಲ್ಲ ಇರು, ಎಲ್ಲೂ ಹೋಗ್ಬೇಡ. ಆದ್ರೆ ಒಂದು ಮಾತು ಆಡಬಾರ್ದು, ನಿಂತಿದ್ದ ಕಡೆ ಸುಮ್ಮನೆ ನಿಂತಿರು. ಒಂದು ನಿಮಿಷ ಬಾರೋ, ಇಲ್ಲಿ ಕೂತ್ಕೊಳ್ಳೋ. ನೀನ್ ಇಲ್ಲೋಡೋದು, ವಯಸ್ಸು ಅಲ್ಲೋಡೋದು, ಏನ್ ಜೀವನ ಪರ್ಯಂತ ಇಬ್ರು ಕಣ್ಣೀರಲ್ಲೇ ಕೈ ತೊಳಿಬೇಕು ಅನ್ಕೊಂಡಿದ್ದೀರೇನ್ರೋ? ರಾಜು, ಶತ್ರುಗಳು ಕೇಳಿದ್ರು ನೀರು ಕೊಡಬೇಕು ಅಂತಾರೆ, ಆದ್ರೆ ಈ ಕಣ್ಣೀರ್ನ ಪ್ರೀತಿಸೋರು ಮಾತ್ರ ಕೊಡಕ್ ಸಾಧ್ಯ. ನೋಡ್ ಮಗ, ಈ ತರ ದೊಡ್ಡ ದೊಡ್ಡ ಮಾತೆಲ್ಲ ನನ್ಗೆ ಅರ್ಥ ಆಗಲ್ಲ. ಕಣ್ಣು ಮುಂದೆ ಒಬ್ಬ ಫ್ರೆಂಡ್ ಜೀವನ ಹಾಳಾಗ್ತಾ ಇದ್ರೆ ಹೆಂಗೋ ನೋಡ್ಕೊಂಡು ಸುಮ್ಮನೆ ಇರೋದು. ಲೋ, ಇದನ್ನೆಲ್ಲ ಹೋಗಿ ಸಂಬಂಧ ಹತ್ರ ಹೇಳ್ಬಿಡೋ, ಇಲ್ಲಾಂದ್ರೆ 3 ಜನದ ಜೀವನ ಹಾಳಾಗ್ಬಿಡುತ್ತೆ ಮಗ. ನೀನ್ ಹೇಳಿಲ್ಲ ಅಂದ್ರೆ ಹೇಳೋ, ನಾನೇ ಹೋಗ್ತೀನಿ. ರಾಜು ರಾಜು, ಬಾಯಿ ಮುಚ್ಕೊಂಡು ನಿಂತ್ಕೊಳ್ತೀಯಾ? ನೋಡು, ಇನ್ನೊಂದ್ಸಲ ಈ ಮನೇಲಿ ನನ್ನ ವಯಸ್ಸು ಚರ್ಚೆ ಆಗ್ಬಾರ್ದು. ಶಮಂತ್ ಎಷ್ಟು ಖುಷಿಯಾಗಿದ್ದಾನೆ ಗೊತ್ತೇನೋ ನಿಮಗೆ? ವೈಶು ಜಾಗದಲ್ಲಿ ಬೇರೆ ಯಾವುದೇ ಹುಡುಗಿ ಇದ್ದಿದ್ರು ಇಷ್ಟು ಖುಷಿಯಾಗಿರ್ತಿರ್ಲಿಲ್ಲ ಅವನು. ಶಮಂತ್ಗೆ ಯಾವುದೇ ಕಾರಣಕ್ಕೂ ಈ ವಿಷಯ ಗೊತ್ತಾಗಬಾರ್ದು. ನನಗೆ ಯಾವ ವಿಷಯ ಗೊತ್ತಾಗಬಾರ್ದು? ಹೇಳು ದೋಸ್ತ್, ನನ್ನಿಂದ ಯಾವ ವಿಷಯ ಮುಚ್ಚಿಡ್ತಿದ್ಯಾ ನೀನು? ಏನಾಯ್ತು ಹೇಳು, ಏನ್ ವಿಷಯ ಅದು? ಅದ್ ನಾನು ಹೇಳ್ತೀನಿ. ಅದೇನಂದ್ರೆ, ಈ ಮದುವೆಗೆ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡಬೇಕು ಅಂತ ಅವನು ಮಾತಾಡ್ಕೊಂಡಿದ್ದ. ಹಂಗಾಗಿ ಇಬ್ರು ಶೇರ್ ಮಾಡೋಣ ಅಂತ ನಾನು ಹೇಳಿದೆ. ಅದನ್ನ ಇವನು ಹೇಳ್ತೀನಂತ ಅವನು, ಇವನು ಹೇಳ್ತಾನಂತ ಅವನು, ನಾನು ಹೇಳ್ತೀನಂತ ನಾನು, ಹಂಗ್ ಮಾತಾಡ್ಕೊಂತ ಇದ್ವಿ. ಯಾವುದೇ ಕಾರಣಕ್ಕೂ ಸಂಬಂಧಿ ವಿಷಯ ಗೊತ್ತಾಗಬಾರ್ದು ಅಂತ ಅವನಂತಿದ್ದ ಅಷ್ಟೇ, ಇನ್ನೇನು ಇಲ್ಲ.